ನಾವು ವೇದಾಂತದ ಪ್ರಕಾರ, ವಿಶೇಷವಾಗಿ ಅದ್ವೈತ ವೇದಾಂತದ ಪ್ರಕಾರ ಚಿತ್ತ ಅನ್ನೋದನ್ನು ಈಗಿನ ಕಾಲದ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನು ಕರಿತೀರಿ, ಭಾವವನ್ನು, ಅಂತರಂಗವನ್ನು ಚಿತ್ತ ಅಂತ ಕರಿತೀವಿ. ಮನಸ್ಸು ಏನಿದೆ ಏನನ್ನು ಸ್ವೀಕಾರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ. ಆದರೆ ಚಿತ್ತ ಮಾತ್ರ ನೀವು ಜನ್ಮಾಂತರದ ಎಷ್ಟೋ ಸಂಗತಿಗಳನ್ನು ಸಂಸ್ಕಾರವಾಗಿ ಅದು ಶೇಖರಣೆ ಮಾಡಿ ಇಟ್ಕೊಂಡಿರ್ತದೆ. ಮತ್ತು ಚಿತ್ತದಲ್ಲಿ ಏನಿದೆಯೋ ಅದೇ ನಿಮ್ಮ ಆಚರಣೆಗೆ ಬರ್ತದೆ. ಹಾಗೆ ಆಚರಣೆಗೆ ಬರೋದನ್ನೇ ಸಂಸ್ಕಾರ ಅಂತ ಕರೆಯೋದು. ಹಾಗಾಗಿ ಚಿತ್ತದಲ್ಲಿ ಬೇಡದ ವಿಷಯಗಳೇನಿದೆ, ಅನ್ವಾಂಟೆಡ್ ಸಂಗತಿಗಳೇನಿದೆ, ಅದೆಲ್ಲವೂ ದೂರ ಆಗಬೇಕು, ಶುದ್ಧಿ ಆಗಬೇಕು. ಆ ಕಾರಣಕ್ಕೋಸ್ಕರವಾಗಿಯೇ ಅದು ಯೋಗವೇ ಇರಲಿ. ಯೋಗದಲ್ಲಿ ಅದಕ್ಕೋಸ್ಕರವೇ ಪತಂಜಲಿ ಹೇಳೋದು, ಯೋಗ ಅಂದರೆ ಏನು ಅಂದರೆ ಚಿತ್ತ ವೃತ್ತಿ ನಿರೋಧ. ಚಿತ್ತದಲ್ಲಿ ಉಂಟಾಗುವ ವೃತ್ತಿಗಳು, ಬೇರೆ ಬೇರೆ ಥರದ ಬೇಡದ ವಿಷಯಗಳೇನಿದೆ ಅದೆಲ್ಲವನ್ನು ದೂರ ಸರಿಸುವಂಥದ್ದು, ವಿರೋಧಿಸುವಂಥದ್ದಲ್ಲ, ದೂರ ಸರಿಸುವಂಥದ್ದೇ ಯೋಗ ಅಂತ. ಹಾಗೆ ನೀವು ಮಾಡುವಂಥ ಪೂಜಾ ಕಾರ್ಯ ಇರಲಿ, ನೀವು ಮಾಡುವಂಥ ಹೋಮ ಇರಲಿ, ವಿಶೇಷವಾಗಿ ಜಪ ಇರಲಿ, ಅದೆಲ್ಲವೂ ನಿಮ್ಮ ಚಿತ್ತವನ್ನು ಶುದ್ಧಿ ಮಾಡಲಿಕ್ಕಿರುವಂಥದ್ದು. ಚಿತ್ತ ಶುದ್ಧಿ ಅಂದರೆ ಅದನ್ನು ಆ ಸ್ಟೇಟ್ ಆಫ್ ಮೈಂಡಿಗೆ ತೊಗೊಂಡು ಬರೋದ. ಹೌದು, ಈಗ ಹಾಗಬೇಕಾದ್ರೂ ಥೀಟಾ ಸ್ಟೇಟ್ ಅಂತೆಲ್ಲ ಹೇಳ್ತಾರಲ್ಲ, ಅದು ಇದು ಎಲ್ಲ ಹಾಗಿದ್ರೆ ಸೇಮ್. ಸೈನ್ಸ್ ಇದನ್ನ ಥೀಟಾ ಸ್ಟೇಟ್ ಅಂತ ಕರೆಯುತ್ತೆ. ಸೊ ಚಿತ್ತಶುದ್ಧಿ ನಮ್ಮ ಒಂದು ಗ್ರಂಥಗಳ ಪ್ರಕಾರ ಹಾಗಿದ್ರೆ ಇದು ಹೌದು, ಹಾಗೂ ಭಾವಿಸಬಹುದು. ಈಗಿನ ಇದಕ್ಕೆ ಚಿತ್ತ ಅನ್ನೋದನ್ನು ಯೋಗದಲ್ಲಿ ನಾವು ಕನ್ನಡಿ ಅಂತ ಹೇಳ್ತೀವಿ. ಈಗ ನನ್ನ ಮುಖವನ್ನು, ಈ ದೇಹದಲ್ಲಿರುವಂಥ ಈ ದೇಹವನ್ನು ನೋಡಬೇಕಾದ್ರೆ, ಮುಖವನ್ನು ನೋಡಬೇಕಾದ್ರೆ ನಮಗೊಂದು ದರ್ಪಣ, ಕನ್ನಡಿ ಬೇಕು, ಮಿರರ್ ಬೇಕು. ಆದರೆ ಆತ್ಮವನ್ನು ನೋಡಬೇಕಾದ್ರೆ, ಅರ್ಥಾತ್ ನನ್ನನ್ನೇ ನೋಡಬೇಕಾದ್ರೆ ಅದಕ್ಕೂ ಒಂದು ಕನ್ನಡಿ ಬೇಕು. ಆ ಕನ್ನಡಿ ಯಾವುದು ಅಂದರೆ ಚಿತ್ತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.